ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಾತಾಡ್ತಾ ಇರೋದು. ಕಾವ್ಯ ಎಸ್ ಲಾಗ್ಸ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಇವತ್ತು 12:30 ಆಗೋಗಿದೆ ಲಾಗ್ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ. 12 ಗಂಟೆ ಮುಂಚೆ ಪೂಜೆ ಮಾಡಬೇಕು ಅಂದ್ಬಿಟ್ಟು, ಇಲ್ಲ ಸಾಯಂಕಾಲ ಮಾಡ್ಕೋಬೋದಾಗಿತ್ತು. ಸಾಯಂಕಾಲ ಅಂದರೆ ಮಕ್ಕಳು ಬರೋ ಅಷ್ಟೊತ್ತಿಗೆ ಅವ್ರು ನೋಡ್ಕೊಳೋದೇ ಸರೋಗುತ್ತೆ. ಮಾಮೂಲಿ ದೀಪ ಹಚ್ಬೋದು ಅಷ್ಟೇ. ಅವ್ರು ಟ್ಯೂಷನ್ ಕರ್ಕೊಂಡು ಹೋಗ್ಬಿಡು, ಬಾ ಅದು ಮಾಡು ಇದು ಮಾಡು ಅಡುಗೆ ಮಾಡು ಅಷ್ಟೊತ್ತಿಗೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಎಷ್ಟೊತ್ತನ ಆಗಲಿ ಇವಾಗೆ ಪೂಜೆ ಮಾಡಿಬಿಡೋಣ ಅಂತ. ಇವತ್ತೇನಪ್ಪ ವಿಶೇಷ ಅಂದರೆ, ಇವತ್ತು ರಾಘವೇಂದ್ರ ಸ್ವಾಮಿ ಅವರು ಹುಟ್ಟಿದ ದಿನ, 431ನೇ ವರ್ಷದ ಜನ್ಮದಿನ ಅಂತ ನನಗೆ ನಮ್ಮ ದಿವ್ಯ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ಲು. ಈ ಥರ ಇದೆ, ಪೂಜೆ ಮಾಡು ಮನೆಯಲ್ಲಿ, ದೇವ್ರ ಧ್ಯಾನ ಮಾಡು ಅಂತ ಹೇಳಿದ್ರು. ನಮ್ಮ ಮಾಲತಿ ಆಂಟಿನೂ ಫೋನ್ ಮಾಡಿಲ್ಲ, ವಾಟ್ಸಪ್ಪಲ್ಲಿ ಕಳಿಸಿತ್ತು, ಪೂಜೆ ಮಾಡು ಚೆನ್ನಾಗಿರುತ್ತೆ, ಇವತ್ತು ಏನು ಕೇಳಿದ್ರು ಆಗುತ್ತೆ. ನಮ್ಮ ಆಂಟಿ ಯಾವಾಗ ಹೇಳ್ತಾರೆ ಧ್ಯಾನ ಮಾಡು ಧ್ಯಾನ ಮಾಡು ಧ್ಯಾನ ಮಾಡು ಅಂತ. ಧ್ಯಾನ ಮಾಡೋಕ್ಕೆ ನಂಗೆ ಟೈಮೇ ಸಿಗೋದಿಲ್ಲ, ಬರೀ ಕೆಲಸದಲ್ಲೇ ಮುಳುಗೋಗಿದ್ದೀನಿ ನಾನು. ಬೆಳಗ್ಗೆ ಎದ್ದರೆ ಮನೆ ಕೆಲಸ ಮಾಡಬೇಕು, ತಿರ್ಗಾ ಸಲೂನ್ಗೆ ಹೋಗಬೇಕು, ಅಲ್ಲಿ ಅವ್ರೇನು ವರ್ಕ್ ಕೊಡ್ತಾರೋ ಅದನ್ನು ಮಾಡಬೇಕು, ತಿರ್ಗಾ ಅಲ್ಲಿಂದ ಬರಬೇಕು, ತಿರ್ಗಾ ಏನು ವರ್ಕ್ ಇದೆಯೋ ತಿರ್ಗಾ ಅದನ್ನು ಮಾಡ್ಕೊಂಡು ನನಗೆ ಟೈಮೇ ಇಲ್ದಂಗೆ ಆಗ್ಬಿಟ್ಟಿದೆ. ನನಗೆ ಬಿಟ್ಟರೆ ಸಾಕು, ಒಂದು 10 ನಿಮಿಷ ನಿದ್ದೆ ಹೋಗೋಣ ಅನಿಸ್ತಿರುತ್ತೆ. ರಾತ್ರೆಲ್ಲ ನಿದ್ದೆ ಬರೋಲ್ಲ, ಬೆಳಗೆಲ್ಲ ನಿದ್ದೆ ಬರುತ್ತೆ. ಯಾಕೆ ಅಂತಲೇ ಗೊತ್ತಿಲ್ಲ ನನಗೆ. ರಾತ್ರೆಲ್ಲ ನಿದ್ದೆನೇ ಬರೋಲ್ಲ, ಬೆಳಗೆಲ್ಲ ನಿದ್ದೆ ಬರುತ್ತೆ. ಆ ಸಲೂನ್ಗೆ ಹೋದೆ ಅಂದರೆ ವರ್ಕ್ ಮಾಡ್ತಾ ಇರ್ತೀನಲ್ಲ, ಆವಾಗೇನು ಅನ್ಸೋದಿಲ್ಲ ನನಗೆ. ವರ್ಕ್ ಏನಾರ ಮುಗಿದ್ಬಿಟ್ರೆ ಬಸ್ಸಲ್ಲೇ ಚೆನ್ನಾಗಿ ನಿದ್ದೆ ಹೊಡ್ಕೊಂಡು ಬಂದುಬಿಡ್ತೀನಿ ಮನೆಗೆ ಬಂದಮೇಲೆ ಆ ಬಟ್ಟೆ ಎತ್ತು ಮಡಗು ಅದು ಇದು, ತಿರ್ಗಾ ಮಕ್ಕಳು ಬರೋಷ್ಟೊತ್ತಿಗೆ ಹಾಲು ಕಾಯಿಸು ಅದು ಇದು, ನಾನು ಬರೋಷ್ಟಾಗ ಕರೆಕ್ಟಾಗಿ 3 ಗಂಟೆ ಆಗೇ ಬಿಟ್ಟಿರುತ್ತೆ. ನಾನಿನ್ನೆಲ್ಲಿ ವರ್ಕ್ ಮಾಡೋದು ನಿದ್ದೆ ಮಾಡೋದು ಎಲ್ಲ ಈ ನಡೆ ತುಂಬ ರಿಸ್ಕ್ ತೊಗೊಂಡ್ಬಿಟ್ಟಿದ್ದೀನಿ ನಾನು. ಯಾಕೆ ಅಂತ ನನಗೆ ಅರ್ಥ ಇಲ್ಲ. ನಮ್ಮ ಹಸ್ಬೆಂಡ್ ಹೇಳ್ತಾರೆ, ಬೇಡ ರಿಸ್ಕ್ ಜಾಸ್ತಿ ತೊಗೊಬೇಡ, ನಿನ್ಗೆ ಆಗೋದಿಲ್ಲ, ನೀನು ಏನು ಮಾಡಬೇಡ, ನೀನು ಸುಮ್ಮನೆ ಇದ್ಬಿಡಮ್ಮ ಅಂತ. ಆದ್ರೂ ಇಲ್ಲ, ನಾನು ಯೂಟ್ಯೂಬ್ ಚಾನಲ್ಲು ಮಾಡ್ತಾಯಿದ್ದೀನಲ್ಲ, ಅದು ವಾಯ್ಸ್ ಓವರು ಅದು ಇದು ಕೊಡೋಷ್ಟೊತ್ತಿಗೆ ಟೈಮ್ ಆಗೇ ಬಿಡುತ್ತೆ. ಮತ್ತು ಇನ್ನೇನಿಲ್ಲ, ಅದನ್ನೇ ಹೇಳೋಣ ಅಂತ ಬಂದೆ. ಇವತ್ತು ರಾಘವೇಂದ್ರನ ಪೂಜೆ, ನೀವು ಎಲ್ಲ ಮನೇಲಿ ಪೂಜೆ ಮಾಡಿ ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ನನ್ನ ಶತ್ರುಗಳಾದ್ರೂ ಪರವಾಗಿಲ್ಲ, ಅವ್ರಿಗೂ ಒಳ್ಳೆಯದೇ ಮಾಡಲಿ. ನಮ್ಮ ಒಳ್ಳೆತನ ಬಯಸೋರ್ಗೂ ಒಳ್ಳೇದು ಮಾಡಲಿ, ಪ್ರತಿಯೊಬ್ಬ ವ್ಯಕ್ತಿಗೂ ಒಳ್ಳೇದು ಮಾಡಲಿ. ನನಗೆ ಅಂತಲ್ಲ, ಎಲ್ರಿಗೂ ರಾಘವೇಂದ್ರ ಸ್ವಾಮಿ. ಒಂದೊಂದು ಸರಿ ಅನಿಸುತ್ತೆ, ಅಯ್ಯೋ ದೇವ್ರೆ, ನಿನ್ನ ಇಷ್ಟೆಲ್ಲ ಕೈ ಮುಗೋದನ್ನು ಪಾಪ ನಮ್ಮದು ಬಿಡಿ, ನಮಗಿಂತ ಪಾಪ ಭಿಕ್ಷೆ ಇತ್ತವರು ಅವ್ರಿಗೆಲ್ಲ ಯಾಕೆ ಜೀವನ ಕೊಟ್ಟಿದ್ದೀಯಾ ಅಂತ. ಏನು ಕರ್ಮ ಮಾಡಿದ್ದೀವೋ ಜನ್ಮದಲ್ಲಿ, ಈ ಜನ್ಮದಲ್ಲಿ ಎಲ್ಲ ತೀರ್ಸ್ಕೊಂಡು ಹೋಗ್ಬಿಡೋಣ, ನೆಕ್ಸ್ಟ್ ಜನ್ಮಕ್ಕಂತೂ ಜನ್ಮನೇ ಬೇಡ, ಮನುಷ್ಯ ಜನ್ಮ ಬೇಡವೇ ಬೇಡ ಅನಿಸುತ್ತೆ ನನಗೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಹಾಕಿ. ಏನಂದರೆ ಒಬ್ರಿಗೆ ಒಳ್ಳೇದಾದರೆ ಮಾಡೋಣ, ಕೆಟ್ಟದಂತೂ ಯಾವತ್ತೂ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ. ನೀವಾದರೂ ಅಷ್ಟೇ, ನಾನಾದರೂ ಅಷ್ಟೇ. ನಾನಾಗಿ ಗೊತ್ತಿದ್ದು ಯಾರನ್ನೂ ಕೆಟ್ಟದ್ದು ಮಾಡೋದಿಲ್ಲ. ನಾನು ಮಾತಾಡ್ಸೋಕ್ಕೆ ಹೋಗಲ್ಲ, ಯಾರನ್ನೂ ಸೈಲೆಂಟಾಗಿ ಇದ್ಬಿಟ್ಟಿದ್ದೀನಿ. ಈಗ ಯಾರನ್ನೂ ಮಾತಾಡ್ಸೋಕ್ಕೆ ಹೋಗಲ್ಲ, ನಾನು ಇದ್ಬಿಟ್ಟಿದ್ದೀನಿ. ದೇವ್ರ ಧ್ಯಾನ ಮಾಡೋಣ. ನಮ್ಮ ಮಾಲ್ತಿಂಟಿ ಅದನ್ನೇ ಹೇಳ್ತಾ ಇರ್ತಾರೆ, ದೇವ್ರ ಧ್ಯಾನ ಮಾಡು, ಮಕ್ಕಳನ್ನ ಒಂದು 5 ನಿಮಿಷ ಕುಣಿಸು, ದೇವ್ರ ಧ್ಯಾನ ಮಾಡಿಸು. ಏನು ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆಯವರು ಅಂತ ನಂಬ್ಕೊಂಡು ಹೋಗೋಕ್ಕಾಗಲ್ಲ, ಇದು ಅನ್ನೋಕ್ಕಾಗಲ್ಲ. ನಾವು ಯಾಕೆ ಅವ್ರ ಮೇಲೆ ಬ್ಲೇಮ್ ಮಾಡಬೇಕು, ಅವ್ರು ಹಾಗೆ ಹೀಗೆ ಅಂತ. ಫಸ್ಟು ನಾವು ನಮ್ಮದನ್ನು ನೋಡ್ಕೊಳ್ಳೋಣ, ನಾನು ಎಷ್ಟು ಮಾತ್ರ ಸರಿ ಇದೆ ಅಂತ ನೋಡ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಆಂಟಿ ಹೇಳ್ತಾ ಇರುತ್ತೆ, ಬೇಡ ನಿಮ್ಗೆ ಯಾವುದು ಬೇಡ, ನೆಮ್ಮದಿಯಾಗಿ ಯೂಟ್ಯೂಬ್ ಚಾನಲ್ ಮಾಡು, ಮನೇಲಿ ಎಲ್ಲಿಗೆ ಹೋಗ್ತೀಯ ಹೋಗು, ಬಾ, ರಿಸ್ಕ್ ತೊಗೊಂಡು ಮನೇಲಿ ಇದ್ಬಿಡು, ಯಾವ ಕಡೆನೂ ಯೋಚನೆ ಮಾಡಬೇಡ ಅಂತ. ಅದಕ್ಕೆ ಯಾವ ಕಡೆನೂ ಯೋಚನೆ ಮಾಡ್ದಿರೇ ಯೂಟ್ಯೂಬ್ ಚಾನಲ್ ತಿರ್ಗಿ ಸ್ಟಾರ್ಟ್ ಮಾಡಿಬಿಟ್ಟೆ ಆಯಿತಾ. ಏನು ಕಂಟೆಂಟ್ ಕೊಡಬೇಕು ಅಂತ ಗೊತ್ತಿಲ್ಲ, ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ಆ ವಿಡಿಯೋಸ್ ನೋಡಿ ಅರ್ಧ ಮೈಂಡ್ಗೆ ಹಾಕ್ಕೊಳ್ಳೋದು, ಹೀಗೆ ಮಾಡಬೇಕು ಅಂತ ಯಾವುದೂ ಮಾಡೋದಿಲ್ಲ. ನೋಡೋಣ ನನ್ನ ಯೂಟ್ಯೂಬ್ ಚಾನಲ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಅಷ್ಟೇ. ಇವತ್ತು ರಾಘವೇಂದ್ರನ ಆರಾಧನೆ ಪ್ರತಿಯೊಬ್ಬರೂ ಮಾಡಿರಿ, ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಅಷ್ಟೇ. ಮುಂದಕ್ಕೆ ನಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದ್ದೀನಿ. ಆರುಷಿಗೆ ಈಗ ಎಕ್ಸಾಮ್ ಇರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದೇಳ್ಬಿಡ್ತಾಳೆ, ನನಗೂ ಸಪೋರ್ಟ್ ಮಾಡ್ತಾಳೆ. ಇನ್ನೊಂದೇನೆಂದರೆ, ನನಗೆ ಕೆಲಸದವ್ರು ಯಾರೂ ಇಲ್ಲ, ಇಲ್ಲಿ ಯಾರೂ ಕೆಲಸದವ್ರು ಸಿಗ್ತಾ ಇಲ್ಲ. ಇದ್ದಿದ್ದೊಬ್ರು ನೀನು ಕೆಲಸ ಚೆನ್ನಾಗಿ ಮಾಡಲ್ಲ ಅಂತ ನಾನೇ ಅವ್ರನ್ನ
ಬಿಟ್ಟೆ. ಆಮ್ಯಾಕೆ ಇನ್ನೇನು ಮಾಡೋದು, ನನಗೆ ಇನ್ಯಾರೂ ಸಪೋರ್ಟ್ ಇಲ್ಲ ಅಂದ್ಬಿಟ್ಟು ನನ್ನ ಮಗಳೇ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಪ್ರತಿಯೊಂದು ಕೆಲಸದಲ್ಲೂ ಹೆಲ್ಪ್ ಮಾಡ್ತಾಳೆ. ನನಗೆ ಅದಕ್ಕೆ ತುಂಬ ಖುಷಿ. ಸರಿ ಹೋಗಿ ಹರೀಶ ನೀನು ಸ್ನಾನ ಮಾಡ್ಕೊ, ನೀವು ರೆಡಿಯಾಗಿರಿ, ನಾನು ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿಬಿಟ್ಟು ನಾನು ರಂಗೋಲಿ ಹಾಕೋಕ್ಕೆ ಶುರು ಮಾಡಿದ್ದೀನಿ. ನಾನೇನು ಗ್ರ್ಯಾಂಡಾಗೇನು ರಂಗೋಲಿ ಏನು ಬಿಡೋದಿಲ್ಲ, ಸಿಂಪಲ್ಲಾಗೆ ರಂಗೋಲಿ ಬಿಡ್ತೀನಿ. ಯಾಕೆ ಅಂದರೆ ಪಕ್ಕದ ಮನೆ ನಾಯಿ ಬಂದು ಮನ್ಕೊಳ್ಳುತ್ತೆ, ಅದೊಂದು 2 ನಿಮಿಷ ಇರುತ್ತೆ ಅಷ್ಟೇ ರಂಗೋಲಿ ನಾನು ಬಿಟ್ರೂ. ಆದರೂ ಕಂಪಲ್ಸರಿ ಬಿಡಬೇಕಲ್ಲ, ಬೆಳಗ್ಗೆ ಎದ್ದು ಬಾಗ್ಲಿಗೆ ರಂಗೋಲಿ ಬಿಟ್ಟರೆ ಅದೊಂಥರ ಮೂಡ್ ಫ್ರೆಶ್ ಆಗಿರುತ್ತೆ ಅಂದ್ಬಿಟ್ಟು ಕಂಪಲ್ಸರಿ ನಾನು ರಂಗೋಲಿ ಹಾಕ್ತೀನಿ. ನಾನು ಬರೋ ಅಷ್ಟರಲ್ಲಿ ಅಕ್ಕ ತಂಗಿರಿಬ್ಬರೂ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿಬಿಟ್ಟಿದ್ರು. ಮಧುಷಗೆ ಯಾವಾಗಲೂ ನಾನೇ ರೆಡಿ ಮಾಡ್ತೆ, ಅವತ್ತೇನೋ ಪರವಾಗಿಲ್ಲ ಅವಳೇ ರೆಡಿ ಆಗಿಬಿಟ್ಟು ಬಂದುಬಿಟ್ಟಿದ್ಲು. ಹರುಷಗೆ ಸ್ವಲ್ಪ ಕೂದಲು ಸಿಕ್ಕು ಜಾಸ್ತಿ, ಸಾಯಂಕಾಲನೂ ತಲೆ ಬಚ್ಕೊತಾಳೆ, ಹಂಗೂ ಬೆಳಗ್ಗೆ ಎದ್ದು ನೋಡೋಷ್ಟಕ್ಕೆ ಅಷ್ಟೇ ಸಿಕ್ಕು ಅವಳ ತಲೆಯಲ್ಲಿ ಇರುತ್ತೆ. ಮಧುಷಂಗೆ ಮಾತ್ರ ಕಂಪಲ್ಸರಿ ನಾನೇ ಊಟ ಮಾಡಿಸ್ತೀನಿ. ಯಾಕೆಂದರೆ ಅವಳು ಬಾಕ್ಸ್ ಎತ್ಕೊಂಡು ಹೋದ್ರು, ಬಾಕ್ಸಲ್ಲಿ ಊಟ ಮಾಡಲ್ಲ, ತಿರ್ಗಾ ವಾಪಸ್ ಹಂಗೆ ಎತ್ಕೊಂಡ್ಬರ್ತಾಳೆ. ಅದಕ್ಕೆ ನಾನೇ ಕಂಪಲ್ಸರಿ ಅವಳಿಗೆ ನಾನು ಊಟ ಮಾಡಿಸ್ಬಿಡ್ತೀನಿ. ಹರುಷಗೂ ತಿನ್ನಿಸ್ಬಿಡ್ತೀನಿ. ಹರುಷ ಬ್ಯಾಗ್ ಎತ್ಕೊಂಬರಕ್ಕೆ ಹೋಗಿದ್ಲು. ಇಬ್ರಿಗೂ ತಿನ್ನಿಸ್ಬಿಟ್ರೆ ಏನಂದರೆ ಟೈಮ್ ಸೇವ್ ಆಗುತ್ತೆ ನನಗೆ. ಇಲ್ಲಾಂದರೆ ಒಬ್ಬರು ಊಟ ಮಾಡಲ್ಲ, ಒಬ್ಬರು ಊಟ ಮಾಡ್ತಾರೆ ಅನ್ನೋ ಕನ್ಫ್ಯೂಸ್ ಇರುತ್ತೆ. ಇನ್ನೇನು ಅವ್ರು ಹೋಗ್ಬಿಟ್ರು ನಾವು ಊಟ ಮಾಡಿಲ್ವಲ್ಲ ಅನ್ನೋ ಮೈಂಡ್ ಸೆಟ್ಟಲ್ಲೇ ನಾನು ಇದ್ಬಿಡ್ತೀನಿ ಅಂದ್ಬಿಟ್ಟು ಇಬ್ರಿಗೂ ನಾನೇ ಊಟ ಮಾಡಿಸ್ಬಿಡ್ತೀನಿ. ಹರುಷ ಮಧುಷ ಸ್ಕೂಲ್ಗೆ ಹೋದ್ಮೇಲೆ ಸರಿ ನಾನು ಬೇಗ ಪೂಜೆ ಮಾಡೋಣ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬೇಗನೆ ಬಂದೆ. ಈ ಸೀರೆ ಅಂದರೆ ನನಗೆ ಫೇವ್ರೇಟ್ ಸೀರೆ. ಯಾಕೆಂದರೆ ಇದುವರೆಗೂ ನಾನು ಉಟ್ಟೇ ಇಲ್ಲ. 13 ವರ್ಷ ಆಯಿತು ಈ ಸೀರೆನ ಉಟ್ಟು. ಯಾಕೆಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗ ಈ ಸೀರೆ ನಮ್ಮ ಹಸ್ಬೆಂಡ್ ನನಗೆ ಅಂತ ಕೊಡಿಸಿದ್ದು. ಬರೀ 500 ಏನೋ ಅಷ್ಟೇ ಈ ಸೀರೆ. ಆವಾಗ ಅಷ್ಟೇ ನಾನು ತೊಗೊಂಡಿದ್ದು. ನಾನೇನು ಆವಾಗ ಜಾಸ್ತಿ ಏನು ಸೀರೆ ಉಡ್ತಾ ಇರಲಿಲ್ಲ. ಸರಿ ಇದಕ್ಕೂ ಬ್ಲೌಸು ಇರಲಿಲ್ವಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಯಾರೋ ಒಬ್ಬರು ಕುಂಕುಮಕ್ಕೆ ಬ್ಲೌಸ್ ಕೊಟ್ಟಿದ್ದರು, ಅದನ್ನು ಮಿಸ್ ಮಾಡಿ ಹೊಲ್ಕೊಂಡಿದ್ದೀನಿ. ಇದಕ್ಕೆ 2ನೇ ಸೀರೆಯನ್ನು ಉಟ್ಟಿರೋದು ಈ ಬ್ಲೌಸ್ಗೆ ನಾನು. ಈ ಬ್ಲೌಸ್ನ ನಾನೇ ಹೊಲ್ದಿರೋದು, ಚೆನ್ನಾಗಿ ಹೊಲ್ದಿದ್ದೀನಿ. ಸರಿ ಅಂದ್ಬಿಟ್ಟು ಹಸ್ಬೆಂಡು ಟಿಫನ್ ತಿಂದರು ಅವರು. ಇನ್ನು ನಾನು ಟಿಫನ್ ತಿಂದಿರಲಿಲ್ಲ. ಸರಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಟಿಫನ್ ಮಾಡೋಕ್ಕೆ ಅಂದ್ಬಿಟ್ಟು ನಾನೇನು ಮಾಡಿದೆ, ನಾನು ಕಂಪಲ್ಸರಿ ಕಾಫಿ ಇದ್ದರೆ ರಸ್ಕ್ ಕಂಪಲ್ಸರಿ ತಿಂದೇ ತಿಂತೀನಿ. ಅದೇನೋ ಅದು ಮುಂಚೆಯಿಂದನೂ ಅಭ್ಯಾಸ ಆಗಿಬಿಟ್ಟಿದೆ. ಸರಿ ಅಂದ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡೋಣ ಅಂದ್ಬಿಟ್ಟು ಎಲ್ಲ ತೊಳ್ದು ಎಲ್ಲ ಮಾಡೋ ಅಷ್ಟೊತ್ತಿಗೆ ಇನ್ನೂ ಲೇಟೇ ಆಗೋಯಿತು. 12 ಗಂಟೆನೇ ಆಗೋಯಿತು. 12 ಗಂಟೆಗೆ ಇನ್ನೇನು 5 ನಿಮಿಷ ಇತ್ತೇನೋ ನಾನು ಪೂಜೆ ಮಾಡೋಕ್ಕೆ. ಸರಿ ಅಷ್ಟೊತ್ತಿಗೆ ದೀಪ ಹಚ್ಬಿಡೋಣ ಅಂದ್ಬಿಟ್ಟು ಬೇಗನೆ ಪೂಜೆ ಮಾಡಿಬಿಟ್ಟೆ. ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್.